ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಜಂಟಿಯಾಗಿ ನಡೆಸಿದಂತಹ ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಬಿಜೆಪಿ ಈಗ ಬಹುದೊಡ್ಡ ದಿಗ್ವಿಜಯವನ್ನು ಸಾಧಿಸುತ್ತೆ ಅನ್ನೋದನ್ನು ಹೇಳಿತ್ತು. ಇದರ ಜೊತೆಯಲ್ಲಿ ಮತ್ತೊಂದು ಚರ್ಚೆ ಆಗಿರುವಂಥದ್ದು ದೇಶದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಸರ್ವೆ ಕೂಡ ಆಗಿದೆ. ಈ ಸಮೀಕ್ಷೆಯಲ್ಲಿ ಬಹುಪಾಲು ಜನ ಸುಮಾರು 35.3% ಜನ ಯೋಗಿ ಆದಿತ್ಯನಾಥ್ ಈ ದೇಶದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ನಂತರ ಯಾರು ಆ ಜಾಗಕ್ಕೆ ಪ್ರಧಾನಿ ಹುದ್ದೆಗೆ ಅಂದಾಗ ಬಿಜೆಪಿಗರು ತಡ ಮಾಡದೆ ಹೇಳಬಹುದಾದಂತಹ ಮೊದಲ ಹೆಸರು ಯೋಗಿ ಆದಿತ್ಯನಾಥ್. ಆ ನಂತರದಲ್ಲಿ ಅಮಿತ್ ಶಾ ಮತ್ತೊಂದು ಹೆಸರು ಮಗದೊಂದು ಹೆಸರು ಬರುತ್ತೆ. ಆದರೆ ಯೋಗಿ ಆದಿತ್ಯನಾಥರು ಯಾಕೆ? ಅವರ ಖಡಕ್ ಹಿಂದುತ್ವ, ಗಟ್ಟಿತನದ ನಿರ್ಧಾರಗಳು, ಬುಲ್ಡೋಜರ್ ಬಾಬಾ ಅಂತ ಕರೆಯೋದು ಕೂಡ ಅದೇ ಕಾರಣಕ್ಕೋಸ್ಕರ. ಮತ್ತು ಬಿ ಜೆ ಪಿಗರು ಸೇರಿದಂತೆ ಬಹುಪಾಲು ಜನ ಪ್ಯಾನ್ ಇಂಡಿಯಾ ಲೀಡರನ್ನು ಬಯಸ್ತಾರೆ. ಆ ಲೆಕ್ಕಕ್ಕೆ ಬಂದಾಗ ಪ್ರಧಾನಿ ಮೋದಿಯವರ ನಂತರದಲ್ಲಿ ಯೋಗಿ ಆದಿತ್ಯನಾಥ್ ಇಷ್ಟ ಆಗ್ತಾರೆ ಎಲ್ಲೋ ಆ ಕಾರಣಕ್ಕೋಸ್ಕರ. ಮತ್ತು ಈ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ಸ್ ಬಹುಪಾಲು ಹಿಂದಿ ಬೆಲ್ಟ್ನಲ್ಲಿ ಈ ಸಮೀಕ್ಷೆಯನ್ನು ಮಾಡಿರೋದ್ರಿಂದ ಯೋಗಿ ಆದಿತ್ಯನಾಥರು ಮೊದಲ ಸ್ಥಾನದಲ್ಲಿದ್ದಾರೆ. ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ, ಭಾರತದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅನ್ನುವಂಥದ್ದು. ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ದೀದಿ ಮಮತಾ ಬ್ಯಾನರ್ಜಿ ಅವರು. ಅತ್ಯಂತ ಗಟ್ಟಿತನದಿಂದ ಏಕಾಂಗಿಯಾಗಿ ಮಹಿಳೆಯಾಗಿ ಒಂದು ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಬರೋದಷ್ಟೇ ಅಲ್ಲ, ಪ್ರಬಲ ಎದುರಾಳಿಗಳನ್ನು ಮಣಿಸಿ ತಮ್ಮ ರಾಜಕೀಯ ಅಸ್ತಿತ್ವ ಎಂಥದ್ದು, ತಾಕತ್ತು ಎಂಥದ್ದು ಅಂತ ಪ್ರದರ್ಶಿಸ್ತಾ ಬಂದಿದ್ದಾರೆ. ಇಂಡಿಯಾ ಕೂಟದ ಪರೋಕ್ಷವಾಗಿ ಜೊತೆಯಲ್ಲೇ ಇರುವಂತಹ ಮತ್ತು ಬಹುದೊಡ್ಡ ಮಹತ್ವಾಕಾಂಕ್ಷಿ ನಾಯಕಿಯಾಗಿರುವಂತಹ ದೀದಿ ದೇಶದ ಎರಡನೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ. ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ? ದಕ್ಷಿಣದವರಿಗೆ ಅವಕಾಶ ಸಿಕ್ಕಿದೆ. ಯಾರವರು? ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು. ಸುಮಾರು 5.2% ಜನ ಈ ದೇಶದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಮೂರನೇ ಪ್ಲೇಸಲ್ಲಿ ಸ್ಟಾಲಿನ್ ಅವರು ಇರಬೇಕು ಅಂತ ಬಯಸಿರುವಂಥವರು 5.2% ಜನ. ನಾಲ್ಕನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿದ್ದಾರೆ. ಅವರಿಗೆ ಏನು ಈ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಮೀಕ್ಷೆ ಮಾಡಿದೆ, ಆ ಸಮೀಕ್ಷೆಯಲ್ಲಿ ಇದ್ದಂತಹ ಅವರು ಭಾಗಿಯಾಗಿದ್ದಂತಹ ಜನರಲ್ಲಿ 5.1% ಜನ ಚಂದ್ರಬಾಬು ನಾಯ್ಡು ಅವರಿಗೆ ಮತ ಹಾಕಿದ್ದಾರೆ. ಆ ನಂತರದ ಸ್ಥಾನದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ 4% ಜನ ಮತ ಹಾಕಿದ್ದಾರೆ. ಅದಾದ ಮೇಲೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಅಂದರೆ ಟಾಪ್ 6ನೇ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಅವರಿಗೆ ಈ ದೇಶದ 3.5% ಜನ, ಈ ದೇಶದ ಅಷ್ಟು ಜನ ಅಲ್ಲ, ಸಮೀಕ್ಷೆಗೆ ಪಾಲ್ಗೊಂಡಂತಹ ಮತ್ತು ಸಿ ವೋಟರ್ ಮತ್ತು ಇಂಡಿಯಾ ಟುಡೇಯ ಜಂಟಿ ಸಮೀಕ್ಷೆ ಏನಿತ್ತು, ಬಹುಪಾಲು ಹಿಂದಿ ಬೆಲ್ಟ್ನಲ್ಲಿ ಮಾಡಿದಂತಹ ಸಮೀಕ್ಷೆ, ಅಲ್ಲೂ ಕೂಡ 3.5% ಜನ ಸಿದ್ದರಾಮಯ್ಯ ಅವರನ್ನು ಬಯಸಿದ್ದಾರೆ. ಅದಾದ ಮೇಲೆ 7, 8, 9ನೇ ಪ್ಲೇಸ್ನಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು, ಬಿಹಾರದ ಮುಖ್ಯಮಂತ್ರಿ ಇದ್ದಾರೆ. ಅಲ್ಲಿಗೆ ಈ ದೇಶದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಯ ಪಟ್ಟಿಯಲ್ಲಿ ಸಿ ವೋಟರ್ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ಯೋಗಿ ಆದಿತ್ಯನಾಥರು ಫಸ್ಟ್ ಪ್ಲೇಸ್ ಇದ್ದಾರೆ. ಲಾಸ್ಟ್ ಪ್ಲೇಸಲ್ಲಿ ಅಂದರೆ 7ನೇ 8ನೇ ಪ್ಲೇಸಲ್ಲಿ ನಿತೀಶ್ ಕುಮಾರ್ ಅವರು ಇದ್ದಾರೆ. ಈಗ ನಿತೀಶ್ ಕುಮಾರ್ ಅವರ ರಾಜ್ಯಕ್ಕೇನೆ ಚುನಾವಣೆ ನಡೀತಿದೆ. ಹಾಗಿದ್ರೆ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಕೊನೆಯ ಸ್ಥಾನದಲ್ಲಿ ಬಂದು ನಿಂತಿರುವಂತಹ ನಿತೀಶ್ ಕುಮಾರ್ ಅವರಿಗೆ ಮತ್ತೆ ಬಿಹಾರದ ಜನ ಮತ ಹಾಕ್ತಾರ. ಜೊತೆಯಲ್ಲಿ ಟಾಪ್ 2 ಬಿಟ್ಟರೆ 3, 4, 5, 6 ಇಷ್ಟೂ ಕೂಡ ದಕ್ಷಿಣದ ಮುಖ್ಯಮಂತ್ರಿಗಳೇ ಇರುವಂತಹ ಏನು ರಿಸಲ್ಟ್ ಇದೆ, ಸಮೀಕ್ಷೆಯ ವರದಿ ಏನಿದೆ, ಸರ್ವೆ ಇದೆ, ಇದೇನು ಹೇಳ್ತಿದೆ? ನಿಮ್ಮ ಪ್ರಕಾರ ದಕ್ಷಿಣದ ಟಾಪ್ 3 ಮುಖ್ಯಮಂತ್ರಿಗಳು ಯಾರಿರಬಹುದು? ಇಲ್ಲೂ ಕೂಡ ಸ್ಟಾಲಿನ್, ಚಂದ್ರಬಾಬು ನಾಯ್ಡು ಮತ್ತು ಸಿದ್ದರಾಮಯ್ಯ ಅವರ ಹೆಸರಿದೆ. ನಿಮ್ಮ ಪ್ರಕಾರ ಯಾರು ದೇಶದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಆಗಬಹುದು? ಕಮೆಂಟ್ ಮಾಡಿ.